ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ರಿ. ಈಗ ನಮ್ಮ ರಾಜ್ಯ ಕಾರ್ಯದರ್ಶಿ ಸಿದ್ದೂರಪ್ಪ ಅವರು ಮಾತಾಡ್ತಾರೆ. ಬಂಧುಗಳೇ, ಕಳೆದ ಜುಲೈ 21ನೇ ತಾರೀಕು ಕರ್ನಾಟಕದಲ್ಲಿ ರೈತರ ಜೀವನಾಡಿಯಾದಂಥ ಗಟ್ಟಿ ಧ್ವನಿಯಾದಂಥ ಧೀಮಂತ ನಾಯಕ ಸುಂದರೇಶ್ ಅವರು ನಮ್ಮನ್ನು ಆಗಲಿ ಜುಲೈ 21ನೇ ತಾರೀಕು ಆಗಲಿದ್ದು, ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ರೈತ ಸಂಘದ ಹುಟ್ಟಿಗೆ ಕಾರಣೀಭೂತರಾದವರಲ್ಲಿ ಬಹಳ ಮುಖ್ಯವಾದವರು ಕೂಡ ಸುಂದರೇಶ್ ಅವರು. ಇವರು ಈ ಸಂಘಟನೆಯ ಹುಟ್ಟಿಗೆ ಕಾರಣ ಆಗಿದ್ದು ಅಷ್ಟೇ ಅಲ್ಲದೆ ಈ ಸಂಘಟನೆ ವಿಶ್ವಮಟ್ಟಕ್ಕೆ ಬೆಳೀಲಿಕ್ಕೆ ಕೂಡ ಕಾರಣೀಭೂತರಾದರು. ದೊಡ್ಡ ಮಹನೀಯರ ಹೆಸರನ್ನು ಶಿವಮೊಗ್ಗದ ಚಿತ್ರದುರ್ಗ ಭಾಗದಲ್ಲಿ ನಗರದ ಹೊರಭಾಗದಲ್ಲಿ ಅಲ್ಲೇನು ಒಂದು ಮೇಲು ಸೇತುವೆಯನ್ನು ಮಾಡಿದ್ದಾರೆ. ಆ ಮೇಲು ಸೇತುವೆಗೆ ಪೂರ್ವಭಾವಿಯಾಗಿ ನಗರಸಭೆಗೆ ಪತ್ರವನ್ನು ಕೊಟ್ಟು ನಂತರ ಅಲ್ಲಿ ಎಲ್ಲ ರೈತರು ಕೂಡ ಸೇರಿಕೊಂಡು ಒಂದು ನಾಮಕರಣವನ್ನು ಮಾಡಬೇಕು, ND ಸುಂದರೇಶ್ ಅವರ ವೃತ್ತ ಇದು ಮೇಲ್ಸೇತುವೆ ಅಂತೇಳಿ ನಾಮಕರಣ ಮಾಡಬೇಕು ಅಂತೇಳಿ ಸುಮಾರು 50,000ಕ್ಕಿಂತಲೂ ಹೆಚ್ಚು ಹಣವನ್ನು ರೈತರೇ ಖರ್ಚು ಮಾಡಿ ತಗೊಂಡಾಗೆಲ್ಲ ಆ ಮೇಲೆ ದೊಡ್ಡ ಕಮಾನಿಗೆ ರಿಫ್ಲೆಕ್ಟ್ ಇರುವಂತಹ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸಿ ಭಾಳ ಸಂಭ್ರಮದಿಂದ ಜುಲೈ 21ನೇ ತಾರೀಕು ಆ ಕೆಲಸವನ್ನು ಡಿಸೆಂಬರ್ 21ನೇ ತಾರೀಕು ಆ ಕಾರ್ಯಕ್ರಮವನ್ನು ಮಾಡಿದರು. ಆದರೆ ಮಾಡಿದ ಕೆಲವೇ ದಿನಗಳಲ್ಲಿ ಅಲ್ಲಿನ ನಗರಸಭೆ ಅದನ್ನು ಕಿತ್ತಾಕಿದೆ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಇದು ಇಡೀ ರೈತ ಕುಲಕ್ಕೆ ದೊಡ್ಡ ಅಗೌರವ. ಮತ್ತು ಶ್ರೀಮಂತ ನಾಯಕರು ಅಂತ ಇವತ್ತು ಕೂಡ ಅವರು 20 ವರ್ಷಕ್ಕಿಂತ ಹೆಚ್ಚಾಗೋಯಿತು, ನಮ್ಮನ್ನಾಗಲಿ 30 ವರ್ಷಕ್ಕಿಂತ ಹೆಚ್ಚಾಯಿತು. ಆದರೆ ಅವರು ನಮ್ಮೆಲ್ಲರ ಹೃದಯದಲ್ಲಿ ಇವತ್ತು ತಲ್ಲೀನರಾಗಿದ್ದಾರೆ. ಅಂಥವರಿಗೆ ಅಗೌರವ ಆಗಿದೆ ಅನ್ನೋ ಕಾರಣಕ್ಕೆ ಪುನಃ ಆ ಸ್ಥಳದಲ್ಲಿ ಜನಾಭಿಪ್ರಾಯದ ಮೇಲೆಗೆ ಏನು ಅಲ್ಲಿ ಹೆಸರನ್ನು ಬರೆದಿದ್ದರು. ಸರ್ಕಾರ ತನ್ನ ವ್ಯವಸ್ಥೆಯಲ್ಲಿ ಏನೇನು ಒಳಗಡೆ ಅಧಿಕಾರಾಯುತವಾಗಿ ಮಾಡ್ಕೋಬೇಕು ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಿತ್ತೇ ಹೊರತು ಅದನ್ನು ಕಿತ್ತಾಕಿ ಅಗೌರವ ಮಾಡುವಂಥ ಕೆಲಸವನ್ನು ಮಾಡಿದೆ. ಆ ಕಾರಣಕ್ಕೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಚಿತ್ರದುರ್ಗದ ಜಿಲ್ಲೆಯ ವತಿಯಿಂದ ನಾವು ND ಸುಂದರೇಶ್ ಅವರ ಗೌರವಾರ್ಥವಾಗಿ ನಾವೆಲ್ಲರೂ ಕೂಡ ಅವರ ವಿಚಾರಗಳ ಕೆಳಗೆ ಬೆಳೀತಾ ಇರುವಂಥವರು. ಆ ಹಿನ್ನೆಲೆಯಲ್ಲಿ ಮತ್ತೆ ಆ ಮೇಲ್ಸೇತುವೆಗೆ ಹೆಸರನ್ನು ಪ್ರತಿಷ್ಠಾಪಿಸಬೇಕು, ರೈತರಿಗೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ತರ್ತಾ ಇದ್ದೀವಿ. ಅದರ ಪ್ರತಿಯನ್ನು ಮಾನ್ಯ ನಮ್ಮ ಅಪರ ಜಿಲ್ಲಾಧಿಕಾರಿಗಳವರಿಗೆ ಸಲ್ಲಿಸೋ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ಪತ್ರದಲ್ಲಿರುವಂಥ ಸಾರ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು. ಮಾನ್ಯರೇ, ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರವನ್ನು ಒತ್ತಾಯಿಸುವುದೇನೆಂದರೆ 1980ರ ದಶಕದಲ್ಲಿ ಆಳುಗರ ಅಡಿಯಾಳಾಗಿ ನುಗ್ಗುಜುಗ್ಗಾಗಿದ್ದ ಕರ್ನಾಟಕದ ರೈತರಿಗೆ ಧ್ವನಿಯಾಗಿ ಹೋರಾಟದ ಕಿಚ್ಚಾಗಿ ಅವರನ್ನು ಮೇಲೆತ್ತಿ ಗೂನು ಬೆನ್ನಾಗಿದ್ದ ರೈತರನ್ನು ಎದೆಸೆಟ್ಟಿಸಿ ನಿಂತು ಧ್ವನಿ ಎತ್ತುವಂತೆ ಶಕ್ತಿ ತುಂಬಿದ ಮಹಾನ್ ನಾಯಕರು ಪ್ರೊಫೆಸರ್ MD ನಂಜುಂಡಸ್ವಾಮಿ, ND ಸುಂದರೇಶ್, HS ರುದ್ರಪ್ಪನವರು ರೈತ ಕುಲಕ್ಕೆ ಆದರ್ಶವಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ಧೀಮಂತ ನಾಯಕನಾಗಿ ಬೆಳಗಿ ಮನೆ ಮನೆ ಮಾತಾದಂತಹ ND ಸುಂದರೇಶ್ ಅವರ ಹೆಸರನ್ನು ಕಳೆದ ಡಿಸೆಂಬರ್ 21ರಂದು ಅಲ್ಲಿಯ ರೈತರು ಶಿವಮೊಗ್ಗದಿಂದ ಚಿತ್ರದುರ್ಗದ ಕಡೆಗೆ ಹೊರಭಾಗದಲ್ಲಿರುವಂಥ ಮೇಲ್ಸೇತುವೆಗೆ ಸುಂದರೇಶ್ ಅವರ ಹೆಸರನ್ನು ನಾಮಕರಣ ಮಾಡಿದ್ದು ಅತ್ಯಂತ ಹಿರಿಮೆಯ ಕೆಲಸ. ಸುಂದರೇಶ್ ಅವರ ಹೆಸರಿನಿಂದಾಗಿ ಆ ಮೇಲ್ಸೇತುವೆಯ ಘನತೆ ಹೆಚ್ಚಾಯಿತು. ಆದರೆ ಈಗ ಕೆಲವೇ ದಿನಗಳ ಹಿಂದೆ ಅಲ್ಲಿನ ನಗರಸಭೆ ಆ ಸೇತುವೆಗೆ ಇಟ್ಟಂಥ ಸುಂದರೇಶ್ ಅವರ ಹೆಸರನ್ನು ಸ್ಥಾಯಿಗೊಳಿಸುವ ಬದಲು ಅಳಿಸಿ ಹಾಕಿರುವುದು ಅತ್ಯಂತ ಖಂಡನೀಯ ಮತ್ತು ಹೇಯ ಕೃತ್ಯ. ಸಾಹಿತ್ಯ ದಿಗ್ಗಜ ಕುವೆಂಪು, ಶಾಂತವೇರಿ ಗೋಪಾಲಗೌಡರು, ಸಮಾಜವಾದಿ JH ಪಟೇಲ್, ಸ್ವಾತಂತ್ರ್ಯ ಹೋರಾಟಕ್ಕೆ ರಾಷ್ಟ್ರದಲ್ಲಿ ಹೆಸರಾದಂಥ ಈಸೂರು, ಕಾಗೋಡು ಸತ್ಯಾಗ್ರಹಗಳಂಥ ಹೋರಾಟಗಳು ಹುಟ್ಟಿದ ನಾಡು. ರೈತರ ಹೋರಾಟದ ಹುಟ್ಟಿನ ಈ ಪುಣ್ಯಭೂಮಿಯಲ್ಲಿ ಸುಂದರೇಶ್ ಅವರ ಹೆಸರನ್ನು ಎತ್ತಿ ಹಿಡಿಯಬೇಕಾದಂತಹ ನಗರಸಭೆ ಕ್ಷುಲ್ಲಕ ಕೆಲಸ ಮಾಡಿದೆ. ಆ ಕಾರಣ ಅವರ ಮತ್ತು ಅವರ ಕುಟುಂಬದ ವರ್ಗಕ್ಕಲ್ಲದೆ ಇಡೀ ರೈತಾಪಿ ಕುಲಕ್ಕೆ ಅಗೌರವವಾಗಿದೆ. ಆದ್ದರಿಂದ ಕೂಡಲೇ ನಗರಸಭೆ ಶಿವಮೊಗ್ಗ ಜನತೆಯ ಕ್ಷಮೆ ಕೇಳಿ ಜನ ಸಮುದಾಯದಲ್ಲಿ ಬೆಳೆದ ಜನನಾಯಕ ಸುಂದರೇಶ್ ಅವರ ಹೆಸರನ್ನು ಆ ಮೇಲ್ಸೇತುವೆಗೆ ಪುನರ್ನಾಮಕರಣ ಮಾಡಲು ಎಲ್ಲ ಕ್ರಮ ಕೈಗೊಳ್ಳಲು ಸರ್ಕಾರವನ್ನು ಚಿತ್ರದುರ್ಗ ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸುತ್ತದೆ. ಕನಸು ಕೊಟ್ಟಂತ
ಮನವಿಯನ್ನು ಸ್ವೀಕರಿಸಿ ತಕ್ಷಣ ನಾನು ಮಾನ್ಯ ಮುಖ್ಯಮಂತ್ರಿ ರೈತ ಹೋರಾಟಕ್ಕೆ, ರೈತರ ನೀರಾವರಿ ಹೋರಾಟಕ್ಕೆ, ಜಿಲ್ಲೆಯ ರೈತರ ಹೋರಾಟಕ್ಕೆ, ಮಹಿಳೆಯರ ಹೋರಾಟಕ್ಕೆ, ಹಸಿರು ಸೇನೆಯ ಹೋರಾಟಕ್ಕೆ ನಮಸ್ಕಾರ.